ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ನಾನಿವತ್ತು ಬಾಳೆಕಾಯಿ ನೋಡಿ, ಈ ರೀತಿ ಇರೋ ಬಾಳೆಕಾಯಿನ ಯಾವ ರೀತಿ ಹಣ್ಣು ಈ ರೀತಿ ಮಾಡೋದು ಅನ್ನೋದನ್ನ ನಾನು ಸುಲಭವಾಗಿ ತೋರಿಸ್ಕೊಡ್ತೀನಿ. ನೋಡಿ ನಮಗೆ ಬೇಕಾಗಿದ್ದಾಗ ನಾವು ಬಾಳೆಕಾಯಿನ ಹಣ್ಣು ಮಾಡ್ಕೊಬೋದು. ಅದರಿಂದಾಗಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈಗ ಯಾವ ರೀತಿ ಹಣ್ಣು ಮಾಡಿದೆ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ನೋಡಿ ಸುಲಭವಾಗಿ ನಿಮಗೆ ಮನೆಯಲ್ಲೇ ಬಾಳೆಕಾಯಿನ ಹಣ್ಣು ಮಾಡ್ಕೋಬೇಕು ಅಂದರೆ, ಈಗ ಒಂದೇ ಸರಿ ಬಾಳೆಕಾಯಿ ಹಣ್ಣಾಗಿಬಿಟ್ರೆ ಅದು ತುಂಬಾ ವೇಸ್ಟ್ ಆಗುತ್ತೆ. ಆದ್ದರಿಂದ ನಮಗೆ ಬೇಕಾದಾಗ ಎಷ್ಟು ಬೇಕು ಅಷ್ಟು ನಾವು ಹಣ್ಣು ಮಾಡ್ಕೊಬೋದು. ಅದು ಯಾವ ರೀತಿ ಇದೆ ಸುಲಭವಾಗಿ ನಾನು ತೋರಿಸ್ಕೊಡ್ತೀನಿ. ಯಾಕೆಂದರೆ ಒಂದೇ ಸರಿ ಹಣ್ಣು ಆಗಿಬಿಡ್ತು ಅಂದರೆ ಅದು ಯಾರು ತಿನ್ನೋಕ್ಕೂ ಆಗೋಲ್ಲ, ಏನಿಲ್ಲ. ನಿಮಗೆ ಒಂದೊಂದೇ, ನಿಮ್ಗೆ ಎಷ್ಟು ಬೇಕು ಅಂದರೆ, ಒಂದು ಚಿಪ್ಪು ಬೇಕು ಅಂದರೆ ಒಂದು ಚಿಪ್ಪೇ ಹಣ್ಣು ಮಾಡ್ಕೊಬೋದು, 2 ಚಿಪ್ಪು ಬೇಕು ಅಂದರೆ 2 ಚಿಪ್ಪು ಹಣ್ಣು ಮಾಡ್ಕೊಬೋದು. ಅದು ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡೋಣ. ನಾನು ನೋಡಿರಿ ಒಂದಿಷ್ಟು ದೊಡ್ಡದೊಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ನಿಮಗೆ ಚಿಕ್ಕದು ಇದ್ದರೆ ಚಿಕ್ಕದು ತೊಗೊಳ್ಳಿ, ದೊಡ್ಡದಿದ್ದರೆ ದೊಡ್ಡ ತೊಗೊಳ್ಳಿ, ನಿಮ್ಮಲ್ಲಿ ಯಾವುದಿದೆ ಹಾಕಿ ತೊಗೊಳ್ಳಿ. ನಾನು ಇಷ್ಟು ಚಿಕ್ಕದಿದೆ, ಇಷ್ಟು ದೊಡ್ಡದಿದೆ, ಇದನ್ನು ತಗೊಂಡಿದ್ದೀನಿ ನೋಡಿ ಇಡ್ಲಿ ಪಾತ್ರೆ. ಇದರಲ್ಲಿ ನಾನು ಇವಾಗ ನನಗೆ ಒಂದು 2 ಚಿಪ್ಪು ಬೇಕು. ಅದರಿಂದಾಗಿ ನೋಡಿ, ಒಂದು ಚಿಪ್ಪನ್ನ ತಗೊಂಡು ಇಡ್ಲಿ ಪಾತ್ರೆಲಿ ಯಾವುದೇ ಕಾರಣಕ್ಕೂ ನೀರಿರಬಾರ್ದು, ಚೆನ್ನಾಗಿ ಅದನ್ನ ಒರೆಸ್ಕೊಳ್ಳಿ. ಒಂದನ್ನು ಹಿಂಗೆ ಇಟ್ಕೊಳ್ಳಿ. ಇದರಲ್ಲಿ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಕೂಡ ನಾನು ಹಾಕ್ತಾಯಿಲ್ಲ. ಒಂದು ಇಟ್ಟಿದ್ದೀನಿ ಆಲ್ರೆಡಿ. ಈಗ ಇನ್ನೊಂದು ಚಿಪ್ಪು ಕೂಡ ನಾನು ಇದರಲ್ಲೇ ಇಡ್ತೀನಿ ನೋಡಿ. ಇಲ್ಲಿ ಯಾವ ರೀತಿ ಇಡೋಕ್ಕಾಗುತ್ತೆ ಆ ರೀತಿ ಇಟ್ಕೊಳ್ಳೋಣ. ಇದನ್ನು ಹಿಂಗೆ ಇಟ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ. ಇದಕ್ಕೆ ಯಾವುದೇ ರೀತಿ ಏನೂ ಹಾಕಬೇಡಿ. ಇದು ಮುಚ್ಚಳ ಕೂಡ ನೀಟಾಗಿ ಎಲ್ಲ ಡ್ರೈ ಆಗಿರ್ಬೇಕು. ಇದನ್ನು ಇದರಲ್ಲಿ ಹಿಂಗೆ ಹಾಕಿ ಮುಚ್ಚಿ ಇಡಿ. 2 ಡೇಸಲ್ಲೇ ನಿಮಗೆ ಹಣ್ಣಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈಗ ಈ ರೀತಿ ಮುಚ್ಚಿಬಿಟ್ಟು ಅದನ್ನಾಗೆ ಇಟ್ಟರೆ ಆಯಿತು. ಈಗ ನೆಕ್ಸ್ಟ್ ಡೇ ನೋಡುವ ಯಾವ ರೀತಿ ಇದೆ ಅಂತ. ಇವತ್ತು 2 ಡೇಸ್ ಆಗಿದೆ. ಇವಾಗ ಯಾವ ರೀತಿ ಇದೆ ಅಂತ ನೋಡೋಣ. ನಾವು ಓಪನ್ ಮಾಡಿ ನೋಡೋಣ ಮುಚ್ಚಳ. ನೋಡಿ ಫ್ರೆಂಡ್ಸ್, ನೋಡಿ ಯಾವ ರೀತಿ ಹಣ್ಣಾಗಿದೆ. ಈ ರೀತಿ ಹಣ್ಣಾಗಿದೆ. ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಸುಣ್ಣ ಅದು ಇದು ಏನಿಲ್ಲ. ನ್ಯಾಚುರಲ್ ಆಗಿ ಜಸ್ಟ್ ಯಾವುದೇ ಖರ್ಚಿಲ್ಲದೆ ಈಸಿಯಾಗಿ ಮನೆಯಲ್ಲೇ ನಿಮಗೆ ಬೇಕಾಗಿದ್ದ ಟೈಮ್ಗೆ ಹಣ್ಣು ಮಾಡ್ಕೊಬೋದು. ಈಗ ಕೆಲವು ಟೈಮಲ್ಲಿ ಹಬ್ಬಗಳಿರ್ತದೆ, ಆಗ ಜಾಸ್ತಿ ರೇಟ್ ಇರ್ತದೆ. ಆಗ ನಾವೇನು ಮಾಡ್ತೀವಿ, ಬಾಳೆಕಾಯಿನ ಫಸ್ಟೇ ತಗೊಂಡ್ಬಂದು ಇಟ್ಕೊಂಡ್ಬಿಟ್ರೆ ನಾವು ಬೇಕಾಗಿದ್ದಷ್ಟು ದಿನದಲ್ಲಿ ನಾವು ಹಣ್ಣು ಮಾಡ್ಕೊಬೋದು. ನೋಡಿ, ಇದರದೇ ಗೋನಿನಲ್ಲಿ ಇದ್ದಿದ್ದು ಬಾಕಿ ಬಾಳೆ ನೋಡಿ ಈ ರೀತಿಯೇ ಇದೆ. ಇದು ನಾನು ನೆಕ್ಸ್ಟ್ ಬೇಕಾದಾಗ ಇದನ್ನು ನಾನು ಹಣ್ಣಿಗೆ ಇಟ್ಕೊಬೋದು. ಜಸ್ಟ್ ವೇಸ್ಟ್ ಆಗೋದಿಲ್ಲ. ಯಾವಾಗ ಬೇಕೋ ಆವಾಗ ನಮಗೆ ಹಣ್ಣು ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.